34ರ ಆಂಟಿ 25ರ ತರುಣ ಲವೋ ಲವ್. ಆಂಟಿ ಟೀಚರಮ್ಮ ಯುವಕನ ಮಧ್ಯೆ ಲವ್ವಿ ಡವ್ವಿ ಶುರುವಾಗಿತ್ತು. 34ರ ಮಹಿಳೆ ಆಕೆ, ಈತ 25ರ ಯುವಕ. ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿದೆ. ಮದುವೆ ಆಗ್ತೀನಿ ಅಂತ ಆಂಟಿಗೆ ನಂಬಿಸಿದಾನೆ 25ರ ಯುವಕ. ವಿಚ್ಛೇದಿತ ಮಹಿಳೆ ಅಂತೆ ಆಕೆ. ಟೀಚರ್ ವೃತ್ತಿಯಲ್ಲಿದ್ರು. ಆಕೆಯನ್ನ ಬಳಸ್ಕೊಂಡು ಕೈ ಕೊಟ್ಟಿದ್ದಾನೆ ಪ್ರಿಯಕರ ಅನ್ನೋದು. ಮೈಸೂರಿನ ಕಥೆ ಇದು. 34ರ ಆಂಟಿ 25ರ ತರುಣನ ನಡುವೆ ಲವ್ವಿಡವಿ ಆಗತ್ತೆ. ಅದಾದ ಬಳಿಕ ಆಕೆ ಏನು ವಿಚ್ಛೇದಿತೆ ಅಂತ ಗೊತ್ತಾಗಿರುತ್ತೆ. ಇಬ್ಬರು ಕೂಡ ದೈಹಿಕವಾಗಿ ಸಂಪರ್ಕವನ್ನ ಬೆಳೆಸ್ತಾರೆ. ಇನ್ನು ಈಕೆಯನ್ನ ಬಳಸ್ಕೊಂಡು ಈಗ ಈ ಪ್ರಿಯಕರ ಕೈ ಕೊಟ್ಟಿದ್ದಾನೆ ಅನ್ನೋದು ಆಕೆ ಮಾಡ್ತಾ ಇರುವಂತಹ ಆರೋಪ. ಏನ್ ಫೋಟೋಸ್ಗಳಲ್ಲಿ ಗಮನಿಸ್ತಾ ಇದ್ದೀರಾ? ಇದೇ ಯುವಕ 34ರ ಮಹಿಳೆಯನ್ನ ಪ್ರೀತಿಸ್ತೀನಿ ಅಂತ ಹೇಳಿ ನಂಬಿಸಿ ಬಳಸ್ಕೊಂಡು ಕೈ ಕೊಟ್ಟಿದ್ದಾನೆ ಅಂತ. ವಿಚ್ಛೇದನ, ಪರಿಚಯ, ಪ್ರೀತಿ, ಗರ್ಭಿಣಿ, ಬ್ರೇಕಪ್. ವಿಚ್ಛೇದಿತ ಮಹಿಳೆ ಗರ್ಭಿಣಿ ಆಗ್ತಾ ಇದ್ದಂತೆ ಕೈ ಕೊಟ್ಟಿದ್ದಾನಂತೆ ಪ್ರಿಯಕರ. ಮೈಸೂರಿನ ಬ್ಯಾಂಕರ್ಸ್ ಕಾಲೋನಿ ಆಂಟಿಗೆ ಕೈ ಕೊಟ್ಟಿದ್ದಾನಂತೆ ಈತ. ಮೈಸೂರಿನ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಈಕೆ ಕೆಲಸ ಮಾಡ್ತಾ ಇದ್ದಾರೆ. 2018ರಲ್ಲಿ ವಿಚ್ಛೇದನ ಪಡೆದು ಸ್ವತಂತ್ರವಾಗಿ ಮಹಿಳೆ ಜೀವನ ಕಟ್ಟಿಕೊಂಡಿದ್ಲು. ವಿಚ್ಛೇದಿತ ಮಹಿಳೆ ಬಾಳಲ್ಲಿ ಯುವಕ ಹರೀಶ್ ಅನ್ನೋ ಯುವಕ ಎಂಟ್ರಿ ಆಗ್ತಾನೆ. 25ರ ಹರೆಯ ಈತನಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿದಾನೆ. ಗರ್ಭಿಣಿ ಮಾಡಿ ಈಗ ಆ ಯುವಕ ಜೂಟ್ ಹೇಳಿ ಹೊರಟೋಗಿದ್ದಾನೆ. ಕೊಳ್ಳೇಗಾಲದ ತೇರಂಬಳ್ಳಿ ಗ್ರಾಮದ ಹರೀಶ್ ವಿರುದ್ಧ ಈ ಆರೋಪ ಮಾಡ್ತಾ ಇದ್ದಾರೆ 34ರ ಹರೆಯದ ಮಹಿಳೆ. ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನಂತೆ ಈತ. ಇದೀಗ ಆ ಮಹಿಳೆ 2018ರಲ್ಲಿ ಏನು ವಿಚ್ಛೇದನವನ್ನ ಪಡ್ಕೊಂಡು ಒಂಟಿಯಾಗಿ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಈತನ ಪರಿಚಯ ಆಗುತ್ತೆ. ಪರಿಚಯ ಆದ್ಮೇಲೆ ಈತ ನಂಬಿಸಿದ್ದಾನೆ. ಆಕೆಯನ್ನ ಗರ್ಭಿಣಿಯೂ ಕೂಡ ಮಾಡಿ ಇದೀಗ ಎಸ್ಕೇಪ್ ಆಗಿದ್ದಾನೆ. ಈತ ಮಾಡಿರುವಂತಹ ಒಂದು ಮೋಸಕ್ಕೆ ಆಕೆ ಇದೀಗ ದೂರು ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದಾನೆ ಹರೀಶ್ ಅನ್ನೋನು. ಹಾಡ್ತಾ ಹಾಡ್ತಾ ಇಬ್ಬರ ಮಧ್ಯೆ ಪ್ರೀತಿ ಬೆಳೆದಂತೆ. ಸಿಂಗಿಂಗ್ ಇವೆಂಟ್ಗಳಲ್ಲಿ ಹಾಡೋದಕ್ಕೆ ಹೋಗ್ತಾ ಇದ್ರಂತೆ ಇಬ್ರು ಕೂಡ. ಆಗ ಪರಿಚಯ ಆಯ್ತಂತೆ ಇಬ್ಬರ ನಡುವೆ. ಪರಿಚಯ ಪ್ರೇಮಕ್ಕೆ ತಿರುಗಿ ಆಂಟಿ ಪ್ರೀತ್ಸೆ ಅಂದಿದ್ದಂತೆ ಯುವಕ. ಟೀಚರಮ್ಮನ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ದ ಈತ ಹರೀಶ್. ಆದ್ರೆ ಮಹಿಳೆ ಗರ್ಭಿಣಿ ಆಗ್ತಾ ಇದ್ದಂತೆ ಯುವಕ ಹರೀಶ್ ಎಸ್ಕೇಪ್ ಆಗಿದ್ದಾನೆ. ಯುವಕ ಹರೀಶ್ ವಿರುದ್ಧ ನೊಂದ ಮಹಿಳೆ ಠಾಣೆಗೆ ದೂರು ಕೊಟ್ಟಿದ್ದಾರೆ ಈಗ. ಇಲ್ಲಿ ಆರೋಪಿ ಹರೀಶ್ ಮನೆಯವರು ಕೂಡ ಮದುವೆಗೆ ನಿರಾಕರಿಸಿದ್ದಾರೆ ಅನ್ನೋ ಆರೋಪ ಇದೆ. ಮದ್ಯವನ್ನ ಕುಡಿಸಿ ಬಲವಂತವಾಗಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಈಕೆ. ನನ್ನ ಮೇಲೆ ಅತ್ಯಾಚಾರ ಮಾಡಿ ಈಗ 2 ತಿಂಗಳಿಂದ ನಾಪತ್ತೆಯಾಗಿದ್ದಾನೆ. ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀನಿ. ಆತ ನನ್ನನ್ನ ಮದುವೆಯಾದ್ರೆ ಕೇಸ್ ವಾಪಸ್ ಪಡಿತೀನಿ, ಇಲ್ಲದೆ ಹೋದ್ರೆ ಈ ಕೇಸ್ ಹೀಗೆ ಮುಂದುವರಿಯುತ್ತೆ, ನನಗೆ ನ್ಯಾಯ ಕೊಡಿಸಿ ಅಂತಿದ್ದಾರೆ ಈಕೆ. ಕೊಟ್ಮೇಲೆ ನಾನು ಮಗುನ ತೆಗೆಸ್ಕೊಂಡೆ ಸರ್. ತೆಗೆಸ್ಕೊಂಡು ಇನ್ನೇನು ಏಪ್ರಿಲ್ ಅಲ್ಲಿ ತೆಗೆಸ್ಕೊಂಡೆ. ಹತ್ತತ್ರ ಯುಗಾದಿ ಹಬ್ಬ ಬಂತು ಸರ್. ಅದ್ರ ಜೊತೆಗೆ 26ಕ್ಕೆ ಎಲೆಕ್ಷನ್ ಡ್ಯೂಟಿ ಇತ್ತು ಸರ್. ಎಲೆಕ್ಷನ್ ಡ್ಯೂಟಿ ಮತ್ತೆ ಅವ್ರ ತಮ್ಮಂದ್ ಯಾರು ಅಣ್ಣನ್ ಮದ್ವೆ ಅಂತ ಹೋದವನು 15 ಡೇಸ್ ಆದ್ರೂ ರಿಟರ್ನ್ ಬರ್ಲಿಲ್ಲ. ಒಂದ್ ಕಾಲ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಅವಾಗ ನನ್ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದ. ವೀಕ್ಲಿ ಒನ್ಸ್, ವೀಕ್ಲಿ ಟ್ವೈಸ್ ಬರ್ತಾ ಇದ್ದ. ಅವ್ನ್ ಬಟ್ಟೆ ಬರೆಗಳು, ಅವ್ನ ಕಂಪ್ನಿ ಶೂ ಎಲ್ಲ ನನ್ನ ಹತ್ರ ಪ್ರೂಫ್ ಇದೆ ಸರ್. ಎಲ್ಲಾನು ಮನೇಲೆ ಇಟ್ಟು ಹೋಗಿದ್ದ. ನಾನಂದೆ ಅದನ್ನ ತಗೊಳಕಾದ್ರೂ ಬರ್ಬೇಕಲ್ಲ ಇವನು ಅಂತ. ಆಮೇಲೆ ವಿಚಾರ ಗೊತ್ತಾಯ್ತು ನಂಗೆ. ಅವ್ರ ಅಮ್ಮಂಗ್ ಬಲವಾಗಿ ಗೊತ್ತಾಗಿ ಅವ್ರಮ್ಮ ತುಂಬಾನೇ ಅವನಿಗೆ ಏನೋ ಹೀಗೆಲ್ಲ ಮಾಡಿದ್ಯಾ ಅಂತ ಹೇಳಿ ಬಹಳನೇ ಅವನಿಗೆ ಪನಿಷ್ ಮಾಡಿದಾನೆ ಅನ್ನೋದು ಗೊತ್ತಾಯ್ತು ನನಗೆ. ನನ್ನ ಅಣ್ಣಂಗೆ ಹೇಳ್ಕೊಂಡೆ ನಾನು. ನನ್ನ ಅಣ್ಣಂಗೆ ಹೇಳ್ಕೊಂಡಾಗ ನನ್ನನ್ನ ಕರ್ಸಿದ್ರು. ಕರ್ಸ್ಬಿಟ್ಟು ಏನಪ್ಪ ಹಿಂಗಾಗಿದೆ ಅಂತ ಹೇಳಿ ಅಣ್ಣ ಕರ್ಸಿದಾಗ ಅವನ ಜೊತೆಗೆ ಹರೀಶನ್ ಜೊತೆಗೆ ನನಗೆ ಮೋಸ ಮಾಡಿರೋ ಹುಡುಗನ ಹೆಸರು ಹರೀಶ ಎಂ ಅಂತ. ಕೊಳ್ಳೇಗಾಲದಲ್ಲಿ ಉತ್ತಂಬಳ್ಳಿ ಪಕ್ಕ ತೇರಂಬಳ್ಳಿನಲ್ಲಿ ಅವನು ವಾಸ ಇರೋದು. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಹಿರಿಯ ಪ್ರತಿನಿಧಿ ರಂಗಸ್ವಾಮಿ ಮಾದಾಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಂಗಸ್ವಾಮಿ, ಇವರಿಬ್ಬರ ನಡುವೆ ಪರಿಚಯ ಆಗಿದ್ ಯಾವಾಗ, ಎಷ್ಟು ವರ್ಷಗಳಿಂದ ಇದ್ದಂತಹ ಒಂದು ನಂಟು ಅಂತ ಹೇಳ್ತಾರೆ ಈಕೆ, ಏನ್ ಡೀಟೇಲ್ಸ್ ಇದು ವಿವರಿಸ್ತಾ ಹೋಗೋದಾದ್ರೆ?
ಪ್ರತಿಭಾ ಪ್ರಕಾಶ್ ಇಬ್ಬರು ಪರಸ್ಪರ 2 ವರ್ಷಗಳಿಂದಲೂ ಸಂಬಂಧವನ್ನ ಹೊಂದಿದ್ದಾರೆ. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಅವರಿಬ್ರು ಗಾಯಕರಾಗಿರುವ ಕಾರಣಕ್ಕಾಗಿ ಆರ್ಕೆಸ್ಟ್ರಾ ಕಂಪನಿಯಲ್ಲಿ ಹಾಡ್ತಾ ಇದ್ರು. ಜೊತೆಗೆ ಬೇರೆ ಬೇರೆ ಇವೆಂಟ್ ಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಪರಿಚಯ ಆಗಿತ್ತು. ಪರಿಚಯ ಆದ ನಂತರದಲ್ಲಿ ಆತ ಈಕೆಯನ್ನ ಬಯಸಿ ಬರ್ತಾನೆ. ಈಕೆ ಭೋಗಾದಿಯಲ್ಲಿ ಖಾಸಗಿ ಬಾಡಿಗೆ ಮನೆಯೊಂದನ್ನ ಮಾಡಿಕೊಂಡು ಒಬ್ಬಂಟಿಯಾಗಿರ್ತಾ ಇದ್ರು. ಯಾಕೆಂದ್ರೆ 2008ರಲ್ಲೇ ಈ ಮಹಿಳೆಗೆ ಡಿವೋರ್ಸ್ ಆಗಿದೆ. ಇದನ್ನ ಅಡ್ವಾಂಟೇಜ್ ಆಗಿ ಆ ಯುವಕ ಬಳಸ್ಕೊಂಡಂತೆ ಕಾಣಿಸ್ತಾ ಇದೆ. ಮೇಲಿಂದ ಮೇಲೆ ಬಂದು ಹೋಗ್ತಾ ಇದ್ದ. ಎಲ್ಲಕ್ಕಿಂತ ಮುಖ್ಯವಾಗಿ ಒಟ್ಟಿಗೆ ಈವೆಂಟ್ ಮಾಡ್ತಿದ್ದ ಕಾರಣಕ್ಕಾಗಿ ಇಬ್ಬರು ಪರಸ್ಪರ ಜೊತೆಯಾಗಿದ್ರು ಮತ್ತು ಪರಿಚಯ ಇದ್ರು ಅನ್ನುವ ಕಾರಣಕ್ಕಾಗಿ ಮನೆಗೆ ರಿಪೀಟೆಡ್ಲಿ ಅಂದ್ರೆ ವಾರಕ್ಕೆ 2 ಬಾರಿ 3 ಬಾರಿ ಬಂದು ಹೋಗುವಂತಹ ಸಂಬಂಧ ಬೆಳೆಯುತ್ತೆ. ಈ ಸಂದರ್ಭದಲ್ಲಿ ಒಮ್ಮೆ ಈಕೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾಗಿ ಮಗುವನ್ನ ಫೋರ್ಸ್ಫುಲಿ ಅಬಾರ್ಷನ್ ಮಾಡಿಸ್ಕೊಳ್ತಾರೆ. ಆ ನಂತರದಲ್ಲಿ ಮತ್ತು ನಾನು ನಿನ್ನನ್ನ ಬಿಟ್ಟಿರೋದಿಲ್ಲ, ನಿನ್ನನ್ನ ಮದುವೆ ಆಗ್ತೇನೆ ಅನ್ನುವ ಭರವಸೆಯನ್ನ ಆ ಹರೀಶ್ ಅನ್ನುವಂತಹ ಯುವಕ, ಅಂದ್ರೆ ಮೂಲತಃ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ತೇರಂಬಳ್ಳಿಯ ಗ್ರಾಮದವನು, ಮೈಸೂರಿನ ಹೆಬ್ಬಾಳ ಬಡಾವಣೆಯಲ್ಲಿ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾನೆ. ಆ ಯುವಕ ನಿನ್ನನ್ನ ಮದುವೆ ಆಯ್ತೇನೆ ಅಂತನ್ನುವ ಭರವಸೆಯನ್ನ ಕೊಟ್ಟು ಈಕೆಯ ಜೊತೆಗೆ ಸಂಬಂಧವನ್ನ ಮುಂದುವರಿಸ್ತಾನೆ. ಈಗ ಆತನ ತಾಯಿಯ ಒತ್ತಾಯಕ್ಕಾಗಿ ಈಕೆಯನ್ನ ಬಿಟ್ಟು ಬೇರೊಂದು ಮದುವೆಯನ್ನ ಮಾಡಿಕೊಳ್ಳಲಿಕ್ಕೆ ಅಥವಾ ಈಕೆಯನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಈ ಮಹಿಳೆ ಸರಸ್ವತಿಪುರಂ ಠಾಣೆಗೆ ಸುಮಾರು 2 ತಿಂಗಳ ಹಿಂದೆ ದೂರನ್ನ ಕೊಟ್ಟಿದ್ದಾರೆ. ಈಗ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಾ ಪ್ರಕಾಶ್. ಥ್ಯಾಂಕ್ ಯು ರಂಗಸ್ವಾಮಿ ಮಾದಾಪುರ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.